ಕಳೆದ 2.5 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿದಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಸೇರಿದಂತೆ 2 ಸಭೆ ಮಾಡಿದ್ದಾರೆ. ರೇವಣ್ಣವರು ಅವರ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ, ಪಕ್ಷದ ಶಕ್ತಿಯನ್ನು ಕುಂದು ಮಾಡಬೇಕು ಅಂತ ಹೇಳಿ ಹಾಸನ ಜಿಲ್ಲೆಯಲ್ಲಿ ನಾನೇನು ರಾಜಕೀಯಕ್ಕೆ ಪಾದವನ್ನು ಇಟ್ಟು 1962ರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ಈ ತಾಲೂಕು, ಈ ಕ್ಷೇತ್ರ, ಈ ಜಿಲ್ಲೆಯ ಮಹಾಜನತೆ ಎರಡು ಸಾರಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈಗ 93 ವಯಸ್ಸು ನಡೀತಾ ಇದೆ. ಜೊತೆಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ತೊಂದರೆ ಆಯಿತು. ನಾನು ಅದನ್ನು ಲೆಕ್ಕಿಸೋದಿಲ್ಲ. ನಾನು ಇದನ್ನು 1000 ಸಾರಿ ಹೇಳಿದ್ದೇನೆ. ಜೀವನದ ಕೊನೆಯ ಉಸಿರನ್ನು ಎಳೆಯುವವರೆಗೆ ನಂದು ಹೋರಾಟ ಬಹಳ ಶತಸಿದ್ಧ. ಯಾಕೆ ಈ ಜಿಲ್ಲೆಯನ್ನು ಅವರು ಆಯ್ಕೆ ಮಾಡಿಕೊಂಡ್ರು? ಈ 2.5 ವರ್ಷದಲ್ಲಿ 2 ಕಾರ್ಯಕ್ರಮಗಳನ್ನು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಒಂದು ಸಾರಿ, ಕೃಷ್ಣ ಬೈರೇಗೌಡರು ಉಸ್ತುವಾರಿ. ಯಾಕೆ? ನಾನೇನು ದಿಗ್ಬಂಧನ ಮಾಡಿಲ್ಲ. ಇಡೀ ರಾಜ್ಯದ 30 ಜಿಲ್ಲೆಗಳನ್ನು ಬಿಟ್ಟು ಈ 2 ಜಿಲ್ಲೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಇದಕ್ಕೆ ನಾನು ಕೈಯಲ್ಲಿ ಒಂದು ಪದಾರ್ಥ ಇಟ್ಕೊಂಡು ಕರಡಿ ಹಿಡಿಬೇಕಾಗಿಲ್ಲ. ಈ ಜಿಲ್ಲೆಯಲ್ಲಿ ಯಾವುದೇ ಸಂಸ್ಥೆಗಳಿರ್ಬೋದು, ಜಿಲ್ಲಾ ಬ್ಯಾಂಕ್ ಇರ್ಬೋದು, ಡೈರಿ ಸಂಸ್ಥೆ ಇರ್ಬೋದು, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿಗಳಿರ್ಬೋದು, ನಗರಸಭೆಗಳಿರ್ಬೋದು, ಒಂದೆರಡು ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ. 62ರಿಂದ ಇವತ್ತವರೆಗೂ ಒಂದೆರಡು ಸಂದರ್ಭಗಳಲ್ಲಿ ಹಿನ್ನಡೆ ಆಗಿದೆ. ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ
ಜಲಧಾರೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸುತ್ತಿದ್ರು. ರಾತ್ರಿ 1 ಗಂಟೆ 2 ಗಂಟೆ ಜನಸ್ತೋಮ. ಅಷ್ಟೇ ಅಲ್ಲ, ಸುಮಾರು 26 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು. ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು, ಡಿಗ್ರಿ ಕಾಲೇಜುಗಳು, ಅದೆಲ್ಲ ನಾನು ಎಲ್ಲ ಪಟ್ಟಿ ಮಾಡಿ ಇಟ್ಕೊಂಡಿಲ್ಲ ಇಲ್ಲಿ. ಹಾಸನ ಜಿಲ್ಲೆಯ ಪ್ರಗತಿ, ರೇವಣ್ಣವರು ಮೆಡಿಕಲ್ ಕಾಲೇಜ್ ಬಂದಾಗ ಹುಡುಗರನ್ನ ಸೇರ್ಸೋಕೆ ಒಂದೇ ದಿನ ಟೈಮ್ ಇದ್ದದ್ದು. ಇವರಪ್ಪ ಇದ್ದರು. ರೇವಣ್ಣವರು ಎಲ್ಲೆಲ್ಲಿಂದಲೋ ಯಾವ್ಯಾವ ಕಾಲೇಜಿನ ಹುಡುಗರನ್ನೆಲ್ಲ ತಂದು ಹಾಸ್ಟೆಲಿಲ್ಲ ಇಲ್ಲಿ. ನನಗೆಲ್ಲ ಗೊತ್ತಿದೆ. ದೇವರಾಪುರಕ್ಕೆ ಬೆಂಕಿ ಹಾಕಿ ಸುಟ್ಟರು. ನಾನು ಎಲ್ಲ ವಿಷಯನ ಭಗವಂತ ಬುದ್ಧಿ ನನಗೆ ಮರವು ಕೊಟ್ಟಿಲ್ಲ ನನಗೆ. ಆದರೆ ಸ್ವಲ್ಪ ಕಾಲು ನೋವಿದೆ, ವಯಸ್ಸಿಗೆ ತಕ್ಕಂತೆ ತೊಂದರೆಗಳಾಗತ್ತೆ. ಆದರೆ ಹೋರಾಟದ ಕೆಚ್ಚಿದೆಯಲ್ಲ, ನಾನು ರೇವಣ್ಣವ್ರಿಗೆ ಹೇಳಿದ್ದೀನಿ, ಇವತ್ತೆಲ್ಲ ಅನೌನ್ಸ್ ಮಾಡ್ತಾರೆ 23 ಅಥವಾ 24 ಎರಡರಲ್ಲಿ ಒಂದು ದಿವಸ ಈ ಜಿಲ್ಲೆಯಲ್ಲಿ ಅವರೇನು ಸಭೆ ಮಾಡಿದ್ರು ಅದಕ್ಕಿಂತ ಇನ್ನೂ ಮೇಲ್ಮಟ್ಟದ ಸಭೆಯನ್ನು ಈ ಜಿಲ್ಲೆಯಲ್ಲಿ ನಮ್ಮ ಜನತೆಯ ಆಶೀರ್ವಾದದಿಂದ ಈ ಜಿಲ್ಲೆಗೆ ನಾವೇನು ಮಾಡಿದ್ದೀವಿ, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ, ಸಕಲೇಶ್ಪುರದವ್ರನ್ನೊಬ್ಬರನ್ನ ಎಮ್ ಎಲ್ ಸಿ ಮಾಡಿದೆ, ಬೇಲೂರೊಬ್ಬರನ್ನ ಎಮ್ ಎಲ್ ಸಿ ಮಾಡಿದೆ, ಹೇಳಬಾರ್ದು, ನನ್ನ ಮನಸ್ಸಿಗೆ ನೋವಿದೆ. ಇವತ್ತು ಯಾರು ಎಮ್ ಎಲ್ ಎ ಆಗಿದ್ದಾರೆ, ಎಂ ಪಿನ ಅವರ ಅಪ್ಪನ ಎಮ್ ಎಲ್ ಸಿ ಮಾಡಿದ್ರು. ದೊಡ್ಡಗೌಡರು ಕುರುಬರು ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು. ಜವರೇಗೌಡರು ರಾಜ್ಯಸಭಾ ಮೆಂಬರ್ ಮಾಡಿದ್ರು. ಕರಿಗೌಡರು ಎಮ್ ಎಲ್ ಸಿ ಮಾಡಿದ್ರು. ಪಟೇಲ್ ಶಿವರಾಮನ್ ಎಮ್ ಎಲ್ ಸಿ ಮಾಡಿ. ಯಾರಿಗನ್ನೇ, ಯಾವ ಸಮಾಜಕ್ಕನ್ನೇ? ಜಿಲ್ಲೆಯ ಪ್ರಗತಿಗೆ ನನಗಿಂತ ಹೆಚ್ಚು ರೇವಣ್ಣವ್ರು ಏನೇನು ಮಾಡಿದ್ದಾರೆ ಪಟ್ಟಿ ನನಗೆ ಕೊಡಲಿಕ್ಕೆ ಹೋಗಲ್ಲ, ಟೈಮ್ ಆಯಿತು. ಡೈರಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು, ಲಾ ಕಾಲೇಜು, ಎಲ್ಲ ವಿದ್ಯಾಸಂಸ್ಥೆಗಳನ್ನು ಪ್ರತಿ ತಾಲೂಕಲ್ಲಿ ಎಷ್ಟೆಷ್ಟು ಇಲ್ಲಿ ನಮ್ಮ ಗುಡ್ಡದ ಮೇಲೆ ಸುಮಾರು 1000 ಮಕ್ಕಳು ಓದ್ತಾರೆ. ನಾವು ದನಗಳು ಕಾಯ್ತಾ ಇದ್ವಿ ಅಲ್ಲಿ. ಇದನ್ನು ಸಹಿಸ್ಲಿಕ್ಕಾಗಲಿಲ್ಲ ಅವ್ರಿಗೆ. ಏನೇನು ಮಾಡಬೇಕು, ರೇವಣ್ಣವ್ರನ್ನ ವರ್ಚಸ್ಸನ್ನು ಮುಗಿಸ್ಲೇಬೇಕು ಅಂತ ಹೇಳಿ ನಾನು ಅದರ ವಿಷಯ ಇವತ್ತು ಹೆಚ್ಚು ಮಾತಾಡೋದಿಲ್ಲ.
ಮುಂದೆ ಸಭೆ ಏರ್ಪಾಡು ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ನಮ್ಮ ಶಾಸಕರು, ಸೋತವರು, ಗೆದ್ದವರು ಅವರೆಲ್ಲರ ಸಹಕಾರದಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಅಧ್ಯಕ್ಷರು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಅವರೆಲ್ಲರ ಸಹಕಾರದಿಂದ 23 ಯಾವ ದಿವಸ ಇಟ್ಟಿದೆಯಾ 23 ಅಲ್ಲ ಡಿಕ್ಲೇರ್ ಮಾಡ್ತೀನಿ. 23 ಇರ್ಬೋದು, ದಿವಸ ನಿಗದಿ ಮಾಡಿದ್ದೀನಿ. 2 ದಿನ ಇದೆ, 23 ಮತ್ತು 24 ಯಾವತ್ತು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದೇನೆ. ಕುಮಾರಸ್ವಾಮಿಯವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ, ನಮ್ಮ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಚಿಕ್ಕನಾಕಳ್ಳಿ ಬಾಬು ಅವರು, ನಮ್ಮ ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಆ ಸಭೆಯಲ್ಲೇ ಹಾಜರಿರ್ತಾರೆ. ನಾನು ಯಾವ ಕಾಂಗ್ರೆಸ್ಸು ಈ ದೇಶದಲ್ಲಿ ಏನಾಗಿದೆ, 14 ರಾಜ್ಯಗಳಲ್ಲಿ BJP ಇದೆ, 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯದಲ್ಲಿ ಅವರ ಹಾಸನದ ವೇದಿಕೆ ಮೇಲೆ ನರ್ತನ ಎಲ್ಲ ಗಮನಿಸಿದ್ದೇನೆ. ನರ್ತನ ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು ಎಂದಿಗೂ ಶಾಶ್ವತ. ಒಂದೇ ಸಿದ್ಧಾಂತ, ಎಂದಿಗೂ ಶಾಶ್ವತ. ಯಾವ ತಪ್ಪಿಗೆ ದೇವೇಗೌಡರನ್ನು ತೆಗೆದ್ರೆ ಹೇಳಿ? ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅರ್ಜಿ ಹಾಕಿದ್ದೆ. ಚರ್ಚೆ ನಡೀಲಿ. ಯಾವ ತಪ್ಪಿಗೆ ಚಂದ್ರಶೇಖರನ 2 ತಿಂಗಳಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿದ್ರು. 2 ತಿಂಗಳು ತೆಗೆದ್ರಿ. ಚರಣ್ ಸಿಂಗನ್ನು ಓದ್ ಕೊಟ್ಟು ಮುಖ್ಯಮಂತ್ರಿ ಅಂತ, ಪ್ರಧಾನಮಂತ್ರಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಕರೀತಾರೆ. ನೇರು ಕೂಸ ಜಾಗದಲ್ಲಿ ಅವ್ರು ಕೂರಬಾರ್ದು ಅಂತ ಹೇಳಿ, ಅದು ಮಲಿನ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನ ವಿತ್ಡ್ರಾ ಮಾಡ್ತಾರೆ. ಒಂದೇ ಸಿದ್ಧಾಂತ, ಅದು ಶಾಶ್ವತ. ಹಬ್ಬ ಒಂದೇ ಸಿದ್ಧಾಂತ, ಅದು ಶಾಶ್ವತ. ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಸುಮಾರು 26,000 ಕೋಟಿ ಸಾಲ ಮನ್ನಾ, 56,000 ಕೋಟಿ, ಹಲವಾರು ವಿದ್ಯಾಸಂಸ್ಥೆಗಳು, ಒಂದು ದಿನದಲ್ಲಿ ಗ್ಯಾರಂಟಿ. ಆ ಗ್ಯಾರಂಟಿ ಅಲ್ಲಿಗೆ ನಿಲ್ಲಿಲ್ಲ.
ತೆಲಂಗಾಣಕ್ಕೆ ಹೋಯ್ತು, ರಾಜಸ್ಥಾನಕ್ಕೆ ಹೋಯ್ತು, ಬಿಹಾರಕ್ಕೆ ಹೋಯ್ತು. ಬಿಹಾರದಲ್ಲಿ 6 ಸೀಟು. ಹೌದು, ನಮ್ಮದು ರೀಜನಲ್ ಪಾರ್ಟಿ. ನಮಗೆ 19 ಜನ ಇದ್ದಾರೆ, 2 MPs, ಒಬ್ಬ ಮೆಂಬರ್. ಇವರು ಹೊಡೆತ ತಗೊಂಡು ಇನ್ನೂ ಬದುಕಿದ್ದೇವೆ ಅಷ್ಟೆ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದೇವೆ, ನಮ್ಮದೇನಿಲ್ಲ ಇಲ್ಲಿ. ಅದರಿಂದ ನಾನು ಈ ಜಿಲ್ಲೆಯಲ್ಲಿ ರೇವಣ್ಣವ್ರಿಗೆ ಹೇಳಿದೆ, ಇವತ್ತು ಕಾರ್ಯಕರ್ತರ ಸಭೆ ಕರಿಬೇಕು. ಅದಾದಮೇಲೆ ಜನವರಿ 23, 24 ನಾವು ಬಹಿರಂಗ ಸಭೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿಯವ್ರಿಗೂ ಹೇಳಿದ್ದೇನೆ. ಅವರೂ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿನೂ ಬರ್ತಾರೆ, ನಮ್ಮ ಪಕ್ಷದ ಎಲ್ಲ ಶಾಸಕರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಆ ಸಭೆಯಲ್ಲಿ ಬಾಕಿ ವಿಷಯ ಚರ್ಚೆ ಮಾಡೋಣ. ಸಭೆಗೆ ಹೊತ್ತಾಯಿತು. ಇವತ್ತು ನೀವೆಲ್ಲ ಬಂದು ಕಾದಿದ್ದೀರಿ. ನಮ್ಮ ಕುಲದೇವರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ದೊಡ್ಡ ತಾತ ಎಲ್ಲ ನಾವು ವಂಶ ಪಾರಂಪರ್ಯವಾಗಿ ನಾವು ಈಶ್ವರನ ಆರಾಧಕರು. ಜೊತೆಗೆ ಬೆಟ್ಟದಲ್ಲಿ ರಂಗಸ್ವಾಮಿ ಇದ್ದಾನೆ, ರಂಗನಾಥ ಇದ್ದಾನಲ್ಲ, ಅವರ ಆರಾಧಕರು. ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇತ್ತು. ನಮ್ಮ ತಂದೆ 2ನೇ ಹೆಂಡತಿಗೆ ನನ್ನ ಮೊದಲನೇ ಭಾಗ. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ನೆಲೆತಿರೋದು, ಬೆಂಕಿ ಕಾರ್ಯನೋ ಯಾವುದು. ನಮ್ಮ ತಂದೆ ಯಾವಾಗಲೂ ಹೇಳೋರು, 2ನೇ ಹೆಂಡತಿಗೆ ಮೊದಲನೇ ಮಗ. ನಮ್ಮ ತಂದೆ ದೊಡ್ಡ ವಿದ್ಯಾವಂತರಲ್ಲ, ಅವರ ಹೊಟ್ಟೆಯಲ್ಲಿ ಹುಟ್ಟಿದವನು. ಗೊತ್ತಿಲ್ಲ ನನಗೆ. 93 ಆದರೂ ಹೋರಾಟ ಮಾಡುವ ಕೆಚ್ಚಿದೆ. ಅದು ಜನತೆ ಕೊಟ್ಟಂಥ ಶಕ್ತಿ. ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಯಾವಾಗ ನನ್ನ ಮನಸ್ಸಿಗೆ ಸರಿ ಕಾಣಲಿಲ್ಲವೋ ರಾಜೀನಾಮೆ ಬಿಸಾಕಿದೆ. ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಇದು ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ದಾರಿ ಅದು. ಅದರಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆ ಊಟದ ವ್ಯವಸ್ಥೆ ಮಾಡಿದ್ದಾರೋ, ಲಘು ಫಲಹಾರ ಕೊಡ್ತಾರೋ ಗೊತ್ತಿಲ್ಲ ರೇವಣ್ಣವರು. ನಾನಿವತ್ತು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಬೆಳಗ್ಗೆ ಬಂದು ಕಾದಿದ್ದೀರಿ, ದೇವಸ್ಥಾನದ ಪೂಜೆ ಮುಗಿಯುವವರೆಗೂ ಇದ್ದು, ಈಗ ಏನು ನಾನು ಹೇಳ್ತೀನಿ ಅಂತೇಳಿ ತಾವು ಕಾದು ಕೇಳಿದ್ರಿ. ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಸರ್ ಮಹಾರಾಷ್ಟ್ರದಲ್ಲಿ ಹೇಳಿ. ಮಹಾರಾಷ್ಟ್ರದಲ್ಲಿ JDS 5 ಸೀಟ್ ಗೆದ್ದಿದೆಯಲ್ಲ ಸರ್? ಮಹಾರಾಷ್ಟ್ರದಲ್ಲಿ ನಾನೇನು ₹1 ಕೊಟ್ಟಿಲ್ಲ, 5 ಜನ ಗೆದ್ದಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಮ್ಮ ಹುಡುಗರಿಗೆ ನಾನು ಕಾಲ ಕಳಿಸಿದ್ದೆ, ಆ ಸ್ಥಾನಗಳನ್ನು ಬಿಟ್ಟುಕೊಟ್ರು. ಈಗ ಕಾರ್ಪೊರೇಷನ್ಗೂ ನಮ್ಮ ಹುಡುಗರುಗಳು ನಿಲ್ತಾರೆ. ಆ ಯಾವ್ಯಾವ ಸ್ಥಾನ ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತ ಹೇಳಿದ್ದೇನೆ. ಅದು ಬಂದ ತಕ್ಷಣ ನಾನು BJPಯ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು, ಆ
ಪಾರ್ಟಿಯ ಅಧ್ಯಕ್ಷರು ಪತ್ರ ಬರೆದು ನಿವೇದನೆ ಮಾಡ್ತೇನೆ. ನಾವು NDAನಲ್ಲಿದ್ದೇವೆ. NDAನಲ್ಲಿ ನಾವು ಪಾರ್ಲಿಮೆಂಟು, ಲೋಕಸಭೆ ಎಲ್ಲವಕ್ಕೂ ಮುಂದುವರಿತೇವೆ. ಇದರಲ್ಲಿ ಯಾವ ಆತಂಕ ಇಲ್ಲ. ಸರ್ ಸ್ಥಳೀಯ ಸಂಸ್ಥೆಗಳು ಸರ್ ಸ್ಥಳೀಯ ಸಂಸ್ಥೆಗಳು ಕಷ್ಟ ಆಗುತ್ತೆ. ಇದನ್ನು ಮೋದಿಯವರು ತೀರ್ಮಾನ ಮಾಡೋಕ್ಕಾಗಲ್ಲ, ಶಾ ಅವರು ತೀರ್ಮಾನ ಮಾಡೋಕ್ಕಾಗಲ್ಲ. ಸ್ಥಳೀಯವಾಗಿ ಇವರೇ ಕೂತ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ನಂದೇನು ತಕರಾರಿಲ್ಲ. ಬನ್ನಿ ನಡಿ. ಸರ್ ರೀಜನಲ್ ಪಾರ್ಟಿ ಉಳಿಬೇಕು ಮತ್ತೆ ಬೆಳಿಬೇಕು ಈ ನಿಟ್ಟಿನಲ್ಲಿ ಬನ್ನಿ ಬರ್ಪ. ಈ ದೇಶದಲ್ಲಿ ಇರೋದೇ ರೀಜನಲ್ ಪಾರ್ಟಿ. BJP ನ್ಯಾಷನಲ್ ಪಾರ್ಟಿ ಆಗಿದೆ. ಕಾಂಗ್ರೆಸ್ಸು 3 ಕಡೆ ಇದೆ. ನ್ಯಾಷನಲ್ ಪಾರ್ಟಿ ಈಸ್ BJP ಹೆಡೆಡ್ ಬೈ ನರೇಂದ್ರ ಮೋದಿ ಈಸ್ ದಿ ವರ್ಲ್ಡ್ ಆಸ್ ರೆಕಗ್ನೈಸ್ಡ್. ಆದ್ದರಿಂದ ತಮಿಳುನಾಡಲ್ಲಿ ಸ್ಟಾಲಿನ್ನು, ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೀಗೆ ಹೇಳ್ತಾ ಹೋಗ್ಬೋದು ನಾನು. ಕೇರಳ ಅದರಿಂದ ಕೇರಳದಲ್ಲಿ ನ್ಯಾಷನಲ್ ಪಾರ್ಟಿ ಈಸ್ ಭಾರತೀಯ ಜನತಾ ಪಾರ್ಟಿ ನಾವು. ಕಾಂಗ್ರೆಸ್ಸು 3 ರಾಜ್ಯಕ್ಕೆ ಉಳಿದಿದೆ. ಯಾಕೆ ಸ್ಟಾಲಿನ್ ಮನೆ ಬಾಗಿಲಿಗೆ ಹೋಗ್ತಾರೆ? ನಮಗೆ ಶಕ್ತಿ ಇಲ್ಲ, ನಾವು NDA ಜೊತೆ ಹೋಗಿದ್ದೇವೆ. ಈಗ ನೀವು ನಮ್ಮನ್ನು ಮುಗಿಸಿದ್ರೆ ಕುಮಾರಸ್ವಾಮಿ ಸರ್ಕಾರ ತಗೋತಾರೆ ಯಾರು? ತುಂಬ ಮಾತಾಡಬಲ್ಲೆ. ನಾವು ನಿಲ್ಲಿಸೋಣ ಇವತ್ತಿಗೆ, ಬರ್ಪ. ನೆಕ್ಸ್ಟ್ ಬಂದಾಗ ಮಾತಾಡೋಣ. ಬನ್ನಿ. ಬೆಂಗಳೂರಲ್ಲಿ ಮನೆಗಳನ್ನ ನೆಲಸಮ ಮಾಡಿದಲ್ಲ ಸರ್. ಸರ್ ಬೆಂಗಳೂರಲ್ಲಿ ಮನೆಗಳನ್ನ ನೆಲಸಮ ಮಾಡಿದ್ರು. ಬಿಣರಾಯಿ ವಿಜಯೇಂದ್ರ ಅದ್ರ ಬಗ್ಗೆ ವಾಟ್ ದಿ ಕೇರಳ ಕಾಂಗ್ರೆಸ್ ಲೀಡರ್ has advised the Chief Minister and the Deputy Chief Minister, Mr. Venugopal. I don't want to react more than that, please.